ನಮ್ಮ ಪೂರ್ವಜರು ಈ ಧರ್ಮವನ್ನ ಇಷ್ಟು ಕ್ಷಾತ್ರ ತೇಜಸ್ಸಿನಿಂದ ಉಳಿಸ್ಕೊಂಡ್ ಬಂದಿರುವ ಕಾರಣವೇ ವೀರ್ ಸಾವರ್ಕರ್ ಅವರು ತಮ್ಮ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಅದ್ಭುತವಾಗಿ ಬರೀತಾರೆ. ವೀರ್ ಸಾವರ್ಕರ್ ಹೇಳ್ತಾರೆ, ಪ್ರತಿಯೊಬ್ಬ ಹಿಂದೂ ಕೂಡ ನೆನ್ಪಿಟ್ಕೊಳ್ಬೇಕಾದಂತ ಮಾತಿದು. ಅವರು ಹೇಳ್ತಾರೆ, ಓನ್ಲಿ ದ ಡಿಸೆಂಡೆಂಟ್ಸ್ ಆಫ್ ದ ವಾರಿಯರ್ ಆರ್ ಟುಡೇ ಕಾಲ್ಡ್ ಅಸ್ ಹಿಂದೂ, ರೆಸ್ಟ್ ಹ್ಯಾವ್ ಆಲ್ರೆಡಿ ಚೇಂಜ್ ದ ರಿಲಿಜನ್ ಅಂತ. ಅಂದ್ರೆ ಯಾರು ಯೋಧರ ವಂಶಸ್ಥರಿದ್ದಾರೋ ಅವರು ಮಾತ್ರ ಹಿಂದೂಗಳಾಗಿ ಉಳಿದಿರೋರು, ದುರ್ಬಲರೆಲ್ಲ ಯಾವತ್ತೂ ತಮ್ಮ ಮತವನ್ನ ಬದಲಾಯಿಸಿ ಆಯ್ತು ಅಂತ. ಯಾಕೆ ಗೊತ್ತೇ ಇದನ್ನ ಹೇಳಿದ್ದು? ನಮ್ಮ ಮೇಲಾದಂತ ಈ ದಾಳಿಗಳಲ್ಲಿ ಜನರ ಹಿಂದೂಗಳ ಕತ್ತಿಗೆ ಖಡ್ಗವನ್ನ ಇಟ್ಟ ತಕ್ಷಣ ಯಾರ್ಯಾರು ದುರ್ಬಲರಿದ್ರು ಅವರೆಲ್ಲರೂ ಭಯದಿಂದ ಬೇರೆ ಮತಕ್ಕೆ ಮತಾಂತರಗೊಂಡ್ರು. ಆಸೆ ಆಮಿಷಗಳನ್ನ ತೋರಿಸಿದ ತಕ್ಷಣ ದುರ್ಬಲರಿದ್ದರು ಮತಾಂತರಗೊಂಡ್ರು. ಆದ್ರೆ ನಿಮ್ಮ ಪೂರ್ವಜರಿದ್ದಾರಲ್ಲ, ನನ್ನ ತಾತ, ನಿಮ್ಮ ಮುತ್ತಾತಂದಿರು, ನಮ್ಮ ಮರಿ ತಾತಂದಿರು, ಅವರ ಕತ್ತಿಗೆ ಖಡ್ಗವನ್ನಿಟ್ಟಾಗಲೂ ಸಹ ಅವರ ಬಾಯಿಂದ ಬಂದಿದ್ದು ಒಂದೇ ಒಂದು ಮಾತ್ರ, ಪ್ರಾಣ ಬಿಡ್ತೀವಿ, ಧರ್ಮ ಬಿಡುವುದಿಲ್ಲ ಅಂತ. ಆ ಕಾರಣದಿಂದ ನಾವು ನೀವು ಹಿಂದೂಗಳು ಅಂತ ಕರೆಸ್ಕೊಳ್ತಾ ಇರೋದು. ಅಕಸ್ಮಾತ್ ನಮ್ಮ ಪೂರ್ವಜರು ಆ ಕಾಲದಲ್ಲಿ ದುರ್ಬಲರಾಗಿ ಯಾವುದೋ ಮತಕ್ಕೆ ಮತಾಂತರಗೊಂಡಿದ್ರೆ ಇವತ್ತು ನಾವು ನೀವು ಹಿಂದೂಗಳಂತ ಅನಿಸ್ಕೊಂತಾ ಇರಲಿಲ್ಲ. ಅನೇಕ ಬಾರಿ ಜನ ಕೇಳ್ತಾರಲ್ಲ, ಯಾಕೆ ಹಿಂದೂ ಸಂಘಟನೆಗಳು ಧರ್ಮ ರಕ್ಷಣೆಗೋಸ್ಕರ ಇಷ್ಟೊಂದು ಕಷ್ಟ ಪಡುತ್ತಾರೆ ಅಂತ. ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಭಾವವಿಷ್ಟರಾಗ್ತಾರೆ ಅಂತ. ಕಾರಣ ಇಷ್ಟೆಲ್ಲ ನೆಚ್ಚಿನ ಬಂಧುಗಳೇ, ನಮಗೆ ನಮ್ಮ ಇತಿಹಾಸದ ಪರಿಚಯ ಇದೆ. ನಮಗೆ ಹೇಗೆ ನಮ್ಮ ಪೂರ್ವಜರು, ಹೇಗೆ ನಮ್ಮ ಮುತ್ತಾತಂದಿರು, ಅವರ ಮುತ್ತಾತಂದಿರು ಮೊಘಲರ ಆಳ್ವಿಕೆ ಸಮಯದಲ್ಲಿ ಕೇವಲ ಹಿಂದೂಗಳಾಗಿ ಉಳಿಲಿಕ್ಕೆ, ತಮ್ಮ ದೇವರ ಕೋಣೆಯಲ್ಲಿ ಹಿಂದೂ ದೇವರುಗಳಿಗೆ ಆರಾಧಿಸಲಿಕ್ಕೆ, ಕೇವಲ ತಮ್ಮ ಮನೆಗಳಲ್ಲಿ ಹಿಂದೂ ಧರ್ಮದ ಆಚರಣೆಗಳನ್ನು ಪಾಲಿಸಲಿಕ್ಕೆ ಮೊಘಲರಿಗೆ ನಮ್ಮ ಪೂರ್ವಜರು ಹೇಗೆ ಒಟ್ಟು 33,000 ಕೋಟಿಯ ಜಾಜಿಯ ಕಂದಾಯವನ್ನ ಕಟ್ಟಿದ್ದಾರೆ ಅನ್ನೋ ಇತಿಹಾಸದ ಪರಿಚಯ ನಮಗಿದೆ. ಅದಕ್ಕೋಸ್ಕರ ಭಾವವಿಷ್ಟರಾಗ್ತೀವಿ ನಾವು ಹಿಂದುತ್ವದ ಬಗ್ಗೆ ಮಾತಾಡಬೇಕಾದ್ರೆ. ಹೇಗೆ 6 ವರ್ಷದ ಫತೇ ಸಿಂಗ್ ಜೊತೆಗೆ 8 ವರ್ಷದ ಅಜಿತ್ ಸಿಂಗ್ ಇದೇ ದೇಶದ ರಕ್ಷಣೆಗೋಸ್ಕರ ಜೀವಂತ ಸಮಾಧಿ ಆದ್ರು ಅನ್ನೋ ಇತಿಹಾಸ ನಮಗೆ ಪರಿಚಯ ಇದೆ ರೀ. ಅದಕ್ಕೋಸ್ಕರ ಭಾವವಿಷ್ಟರಾಗಿ ಮಾತಾಡ್ತೀವಿ. ಹೇಗೆ ಸಂಭಾಜಿ ಮಹಾರಾಜ್ ಸಾಯೋಕ್ಕೂ ಮುಂಚೆ ನರಕ ಯಾತನೆ ಅನುಭವಿಸಿದ್ರು, ಧರ್ಮ ಬಿಡಲಿಲ್ಲ ಅನ್ನೋ ಇತಿಹಾಸ ಪರಿಚಯ ನಮಗಿದೆ. ಈ ಕಾರಣಕ್ಕೋಸ್ಕರ ಭಾವವಿಷ್ಟವಾಗಿ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ. ಹಿಂದುತ್ವದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇಷ್ಟೆಲ್ಲ ಪರಂಪರೆ ನಮ್ಮಲ್ಲಿ ಇರ್ಬೋದು, ಆದ್ರೆ ಇದನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತೇ? ವಿವೇಕಾನಂದರು ಹೇಳ್ತಾರೆ, ವೇನ್ ಇಸ್ ಯುವರ್ ಬರ್ತ್ ಅಂಡ್ ಡಾನ್ಸ್ ಇಫ್ ಯು ಆರ್ ನಾಟ್ ಕೇಪಬಲ್ ಎನಫ್ ಟು ಪ್ರೊಟೆಕ್ಟ್ ಇಟ್ ಅಂತ. ಅಂದ್ರೆ ನಿನ್ನ ಪರಂಪರೆ ಎಷ್ಟೇ ಶಕ್ತವಾಗಿರ್ಬೋದು, ನಿಮ್ಮ ಪೂರ್ವಜರು ಎಷ್ಟೇ ತೇಜಸ್ಸಿನೊಂದಿಗಿರ್ಬೋದು, ಅದೇ ಪರಂಪರೆಯನ್ನ ನಿಮ್ಮ ಕೈಯಲ್ಲಿ ಮುಂದಿನ ಪೀಳಿಗೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ವಂಶಸ್ಥ ಹೆಮ್ಮೆ ವ್ಯರ್ಥ ಅಂತ. ನಮ್ಮ ಪೂರ್ವಜರು ಎಂತವರೇ ಆಗಿರ್ಬೋದು, ನಾವು ಹೆಮ್ಮೆ ಅಂತ ಹೇಳ್ಕೊಳ್ಬಹುದು, ಪರಶುರಾಮನ ವಂಶಸ್ಥರು ನಾವು, ಪರಶುರಾಮರು ಇದೇ ಧರ್ಮದಲ್ಲಿ ಹುಟ್ಟಿದ್ದು, ಅದೇ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಬಹುದು. ಆದ್ರೆ ಇದೇ ಹೆಮ್ಮೆಯನ್ನ, ಇದೇ ಶ್ರೇಷ್ಠತೆಯನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಎಲ್ಲವೂ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೆ. ನಾನು ಇಷ್ಟೊತ್ತು ಹೇಳಿದಂತೆ ಇತಿಹಾಸ ಯಾವುದೋ ಮತಪಂಥದವರದಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಪ್ರತಿಯೊಬ್ಬರ ರಕ್ತದ ಕಡಕಡದಲ್ಲಿ ಹರಿಯುವಂತ ಚರಿತ್ರೆ ಇದು. ನಿಮ್ಮ ಇತಿಹಾಸ ಇದು, ನಮ್ಮ ಪೂರ್ವಜರ ಕಥೆಗಳಿವು. ಇದನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ. ವೇದಿಕೆ ಇಲ್ಲ, ಈ ಯಾವ ರಾಷ್ಟ್ರದಲ್ಲೂ VHP ಇಲ್ಲ, ಬಜರಂಗ್ ದಳ ಇಲ್ಲ, ಈ ಯಾವ ರಾಷ್ಟ್ರದಲ್ಲಿ ಯಾವುದೋ ಒಂದು ಹಿಂದೂ ಸಂಘಟನೆಗಳಿಲ್ಲ. ಆದ್ರೂ ಕೂಡ ಭಯೋತ್ಪಾದಕ ಕೃತ್ಯಗಳು ನಡೆಯುತ್ತೆ, ಆದ್ರೂ ಕೂಡ ಅವರವರೇ ಬಾಂಬ್ಗಳು ಹಾಕೊಂಡು ಸಾಯ್ತಾ ಇರ್ತಾರೆ. ಈ ಮಾಡುವಂತ ಕೆಲಸ ಅವರೇ, ಆ ದೇಶದಲ್ಲಿರೋದು ಅವ್ರ ಜನನೇ, ಆದ್ರೂ ಅವ್ರನ್ನ ಅವರೇ ಸಾಯಿಸ್ಕೊಂತಾ ಇರ್ತಾರೆ. ಅದನ್ನ ನೋಡಿದಾಗಲೇ ಅರ್ಥ ಆಗಬೇಕು, ಅವ್ರಿಗೆ ದೇಶ ರಕ್ಷಣೆ ಮೊದಲಲ್ಲ, ಅವ್ರಿಗೆ ತಮ್ಮ ಮತದಲ್ಲಿರುವಂತ ಜಾತಿಗಳು ಮೊದಲು ಅಂತ. ಆದ್ರೆ ಹಿಂದೂ ಧರ್ಮದಲ್ಲಿ ನಮ್ಮ ಧರ್ಮಕ್ಕಿಂತ ಮೊದಲು ದೇಶ ಅಂತ ನೋಡ್ತೀವಿ. ಇದನ್ನೇ ವೀರ್ ಸಾವರ್ಕರ್ ಅವರು ಹೇಳಿದ್ದು. ಹಿಂದೂ ಯಾರು? ಹಿಂದೂ ಅಂತ ಕರೆಸ್ಕೊಳ್ಳಿಕ್ಕೆ ಏನ್ ಅರ್ಹತೆ ಇದೆ ನಮ್ಗೆ ಅಂತ ಕೇಳಿದಾಗ ವೀರ್ ಸಾವರ್ಕರ್ ಅವರು ಹೇಳ್ತಾರೆ, ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭುಶ್ಚೈವ ಸವ್ಯ ಹಿಂದಿ ರೀತಿ ಸ್ಮೃತಃ ಅಂತ. ಅದರ ಅರ್ಥ ಇಷ್ಟೇ, ನೀನು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಿನ್ನ ಹಿಂದೂ ಅಂತ ಕರೀಲಿಕ್ಕೆ ಆಗೋದಿಲ್ಲ. ನೀನು ಹಿಂದೂ ದೇವರುಗಳನ್ನ ಪೂಜಿಸ್ತೀಯ ಅಂತ ಮಾತ್ರಕ್ಕೆ ನಿನ್ನ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ನೀನು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತೀಯ ಅನ್ನೋ ಮಾತ್ರಕ್ಕೆ ನಿನ್ನ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಿಂದೂ ಅಂದ್ರೆ ಯಾರು ತನ್ನ ಭಾರತ, ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶ್ರೀ, ಮೇಲೆ ಕಿರೀಟ ಪ್ರಾಯಮವಂತ ಕೆಳಗೆ ನೀಲು ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಭಾರತ ವರ್ಷ, ಇಂಥ ಶ್ರೇಷ್ಠ ಭಾರತ ಭೂಮಿಯನ್ನ ಯಾರು ಮಾತೃಭೂಮಿ ಅಂತ, ಪುಣ್ಯ ಭೂಮಿ ಅಂತ, ಮೋಕ್ಷದಾಯಕ ಭೂಮಿ, ದೈವ ಭೂಮಿ ಅಂತ ಆರಾಧಿಸ್ತಾರೋ ಅವರನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಅಂತ. ನೀನು ಹಿಂದೂ ಅಂತ ಕರೆಸ್ಕೊಳ್ಬೇಕಂದ್ರೆ ಮೊದಲು ದೇಶದ ಆರಾಧನೆ
ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ ಅಂತ ನೆನಪಿರಲಿ. ಈ ಕಾರಣಕ್ಕೆ ಹೇಳೋದು, ದೇಶದ ರಕ್ಷಣೆ ಆಗಬೇಕು ಅಂದ್ರೆ ದೇಶದಲ್ಲಿ ಹಿಂದುತ್ವ ಉಳಿಲೇಬೇಕು ಅಂತ. ಈ ದೇಶದ ಬಗ್ಗೆ ನಮ್ಮ ದೇವರುಗಳೇ ಮಾತಾಡಿದ್ದಾರೆ. ನಾವು ಆರಾಧಿಸುವಂತ ಭಗವಂತ ಶಿಷ್ಯ ಪರಮಾತ್ಮ ಈ ದೇಶದ ಬಗ್ಗೆ ಮಾತಾಡಿದ್ದಾರೆ. ಈ ದೇಶದ ರಕ್ಷಣೆಗೋಸ್ಕರ ನಾನು ಮತ್ತೆ ಮತ್ತೆ ಅವತರಿಸ್ತೀನಿ ಅಂತ ಹೇಳಿದ್ದಾರೆ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶಿಷ್ಯ ಪರಮಾತ್ಮ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಯಾವಾಗೆಲ್ಲ ಈ ದೇಶ ನಾಶದ ಅಂಚಿಗೆ ಬಂದು ನಿಲ್ಲುತ್ತೋ ಆಗೆಲ್ಲ ದೇಶ ಹಾಗೂ ಧರ್ಮದ ರಕ್ಷಣೆಗೋಸ್ಕರ ಶಿಷ್ಟರನ್ನ ಉಳಿಸಿ ದುಷ್ಟರನ್ನ ನಾಶಿಸಲಿಕ್ಕೆ ನಾನು ಮತ್ತೆ ಮತ್ತೆ ಇದೇ ಭೂಮಿನಲ್ಲಿ ಅವತಾರ ಎತ್ತಿ ಬರ್ತೀನಿ ಅಂತ ಹೇಳ್ತಾರೆ. ಅನೇಕ ಬಾರಿ ಇದನ್ನು ಹೇಳಿದಾಗ ಅನೇಕರು ಕೇಳ್ತಾರೆ, ಸರಿ ನೀವು ಶ್ರೀಕೃಷ್ಣ ಪರಮಾತ್ಮ ಹಿಂಗಂದ, ಎಲ್ಲಿ ಹುಟ್ಟಿ ಬಂದ್ರು? ಹೇಳಿದ್ರು ಸರಿ, ಯುಗಗಳಿಂದ ಹೇಳಿದಪ್ಪ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ಅಂತ. ಇಷ್ಟು ಬಾರಿ ದೇಶ ನಾಶದ ಅಂಚಿಗೆ ಬಂದು ನಿಲ್ತು, ಇಷ್ಟು ಬಾರಿ ಧರ್ಮಕ್ಕೆ ಕಳಂಕ ಬಂತು, ಆದ್ರೂ ಕೂಡ ಎಷ್ಟು ಬಾರಿ ನಿಮ್ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಅವತರಿಸಿದ್ದಾರೆ. ಈಗ ಹೇಳಬೇಕಾದ್ರೆ ಈಗ ಕೇಳಿದಾಗ ನಮ್ಮದೇ ಹಿಂದೂ ಯುವಕ ಯುವತಿಯರ ಹತ್ರ ಉತ್ತರ ಇರೋದಿಲ್ಲ ಕೊಡ್ಲಿಕ್ಕೆ. ಆದ್ರೆ ನಮ್ಮ ಯುವಕ ಯುವತಿಯರು ಅರ್ಥ ಮಾಡ್ಕೊಳ್ಬೇಕು, ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಮತ್ತೆ ಅವತರಿಸಿ ಬಂದ್ರು ಅಂದ್ರೆ ಒಮ್ಮೆ ಇತಿಹಾಸದ ಕಡೆ ಕಣ್ಣಾಯಿಸಿ ನೋಡಿ. ನಾವು ಯಾರ್ಯಾರನ್ನ ಇವತ್ತಿಗೂ ಕೂಡ ಆಧ್ಯಾತ್ಮ ಪುರುಷರು ಅಂತ ಆರಾಧಿಸ್ತೀವೋ, ಯಾರ್ಯಾರನ್ನ ಅತ್ಯಂತ ಆಧ್ಯಾತ್ಮ ಶ್ರೇಷ್ಠ ಚೇತನರು ಅಂತ ಆರಾಧಿಸ್ತಿರೋ ಅವರೆಲ್ಲ ಯಾರು? ಯಾರು ಕಬೀರರು, ಯಾರು ನಾಯನಾರಗಳು, ಯಾರು ಆಳ್ವಾರರು, ಯಾರು ಸೂರದಾಸರು, ಯಾರು ಕನಕದಾಸರು, ಯಾರು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಯಾರು ಸಮರ್ಥ ರಾಮದಾಸರು, ಯಾರು ಪುರಂದರದಾಸರು, ಯಾರು ಕನಕದಾಸರು, ಯಾರು ಬಸವಣ್ಣವರು, ಯಾರು ಅಕ್ಕ ಮಹಾದೇವಿ, ಯಾರು ಅಲ್ಲಮ್ಮ ಪ್ರಭು, ಯಾರು ರಾಮಕೃಷ್ಣ ಪರಮಹಂಸರು, ಯಾರು ಸ್ವಾಮಿ ವಿವೇಕಾನಂದರ ನನ್ನ ನೆಚ್ಚಿನ ಬಂಧುಗಳೇ, ಒಮ್ಮೆ ಒಂದು ಕ್ಷಣ ಕೂತು ಯೋಚನೆ ಮಾಡಿ, ಇವ್ರು ಯಾರು ಸಾಮಾನ್ಯರಲ್ಲ. ಯಾವಾಗೆಲ್ಲ ಈ ದೇಶ ಈ ಧರ್ಮ ನಾಶದ ಅಂಚಿಗೆ ಬಂದು ನಿಂತಿತ್ತೋ ಆಗೆಲ್ಲ ದೇಶ ಹಾಗೂ ಧರ್ಮದ ರಕ್ಷಣೆಗೋಸ್ಕರ ತಾಯಿ ಭಾರತಾಂಬೆ ರತ್ನ ಗರ್ಭದಲ್ಲಿ ಹುಟ್ಟಿ ಬಂದಂತ ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶದ ಒಂದೊಂದು ಮಾದರಿಗಳಿವರೆಲ್ಲ ಸಂಭವಾಮಿ ಯುಗೆ ಯುಗೆ ಆದರ್ಶಗಳು. ಇದನ್ನ ನಮ್ಮ ಯುವಕ ಯುವತಿಯರು ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೋಬೇಕು, ಎಂತ ಶ್ರೇಷ್ಠ ಹಿಂದೂ ಧರ್ಮ ಅನ್ನೋದು ಅಂತ. ಆದ್ರೆ ಇದೇ ಹಿಂದೂ ಧರ್ಮದ ವಿರುದ್ಧವಾಗಿ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ನಮ್ಮ ಯುವಕ ಯುವತಿಯರ ಹತ್ರ ಉತ್ತರ ಕೊಡಲಿಕ್ಕೆ ಉತ್ತರ ಇರೋದಿಲ್ಲ. ಕಾರಣ ಏನು? ಈ ದೇಶದ ಈ ಧರ್ಮದ ಶ್ರೇಷ್ಠದ ಬಗ್ಗೆ ಅವ್ರಿಗೆ ಅರಿವಾಗಿಲ್ಲ. ಯಾಕಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅವರು. ಯಾಕೆ ಲವ್ ಜಿಹಾದ್ ನಡೆಯುತ್ತೆ, ಯಾಕೆ ಮತಾಂತರ ನಡೆಯುತ್ತೆ? ಒಮ್ಮೆ ಯೋಚನೆ ಮಾಡಿ. ಬಡತನ ಅನ್ನೋದು ನೆಪ ಅಷ್ಟೇ. ಬಡತನದಿಂದ ಮತಾಂತರಗೊಳ್ತಾರೆ, ಅವ್ರಿಗೆ ಫೆಸಿಲಿಟಿ ಸಿಗುತ್ತೆ ಅದಕ್ಕೋಸ್ಕರ ಮತಾಂತರಗೊಳ್ತಾರೆ ಅಂತ, ಅದು ನೆಪ ಮಾತ್ರ. ಯಾಕಂದ್ರೆ ಹಿಂದೂ ಕಾರ್ಯಕ್ರಮಕ್ಕೆ ಬರೋರು, ಹಿಂದೂ ಸಂಘಟನೆಯಲ್ಲಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದಿರು ಎಲ್ಲರೂ ಶ್ರೀಮಂತ ಮನೆಯಿಂದ ಬರೋರಲ್ಲ. ಅವರ ಮನೆಯಲ್ಲಿ ಅವ್ರು ದುಡಿದ್ರೇನೆ ಅವತ್ತಿನ ದಿನ ಅವ್ರ ಮನೆಗೆ ಊಟ. ಆ ದಿನ ದುಡಿದು ತಿನ್ನೋರು ಬರೋರು ಎಲ್ಲರೂ ಶ್ರೀಮಂತ ಮನೆಯಿಂದ ಬರೋರಲ್ಲ. ನಮ್ಮ ಮನೆಗಳಲ್ಲೂ ಬಡತನ ಇದೆ. ನನ್ನ ತಂದೆ ಆಟೋ ಚಾಲಕರು, ಆದ್ರೂ ನಮ್ಮ ಮತಾಂತರಗೊಂಡಿಲ್ಲ. ಹಿಂದೂ ಸಂಘಟನೆಯಲ್ಲಿರುವಂತ ಕಾರ್ಯಕರ್ತ ಅಣ್ಣಂದಿರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋರು, ಆದ್ರೂ ಅವ್ರು ಮತಾಂತರಗೊಂಡಿಲ್ಲ. ಯಾಕೆ ಮತಾಂತರಗೊಂಡಿಲ್ಲ? ಅವರೇನು ಭಗವದ್ಗೀತೆ ಓದ್ಕೊಂಡಿರೋರಲ್ಲ, ನಾವೇನು ಉಪನಿಷತ್ತನ್ನು ಓದ್ಕೊಂಡಿರೋರಲ್ಲ, ಆದ್ರೂ ಕೂಡ ಮತಾಂತರಗೊಳ್ಳಲ್ಲ. ಕಾರಣ ನಮಗೆ ಹಿಂದುತ್ವದ ಶ್ರೇಷ್ಠತೆ ಅರಿವಿದೆ. ಅರಿವಾಗೋದು ಯಾವಾಗ? ಇಂಥ ಕಾರ್ಯಕ್ರಮಗಳಿಗೆ ಸೇರಿದಾಗ. ಆದ್ರೆ ನಮ್ಮನ್ನಲ್ಲಿ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳು ಇಂಥ ಕಾರ್ಯಕ್ರಮಕ್ಕೆ ಬರ್ತಾರೆ ಯೋಚನೆ ಮಾಡಿ. ನಮ್ಮದೇ ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಇಂಥ ಕಾರ್ಯಕ್ರಮಗಳಿಗೆ ಸೇರ್ತಾರೆ? ಬಹಳ ಕಡಿಮೆ ಸಂಖ್ಯೆನಲ್ಲಿ ಸೇರೋದು. ಎಷ್ಟು ಕಡಿಮೆ ಸಂಖ್ಯೆ ಅಂದ್ರೆ, ನಾವ್ ಯಾವತ್ತಾದ್ರೂ ಹಿಂದೂ ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಅಲ್ಲಿ ಮಾತೆಯರನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಯಾರೇ ಹಿಂದೂ ಸಂಘಟನೆಯಲ್ಲಿ ಇರುವಂತ ಕಾರ್ಯಕರ್ತರಿಗೂ ಹಿಂದೂ ಕಾರ್ಯಕ್ರಮಗಳಲ್ಲಿ ಮಾತೆಯರನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಕಾರಣ ಇಷ್ಟೇ, ನಮ್ಮಲ್ಲೇ ಒಂದು ಸ್ಟೀರಿಯೋಟೈಪ್ ಬೆಳ್ಕೊಂಡ್ಬಿಟ್ಟಿದೆ. ಹಿಂದೂ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಸೇರೋದು ಯುವಕರು ಮಾತ್ರ, ಅಣ್ಣಂದಿರು ಮಾತ್ರ. ತಾಯಂದಿರು ಬಂದು ಏನ್ ಕೆಲಸ ಅವ್ರಿಗೆ? ಅವ್ರ ಮನೆಯಲ್ಲಿ ಆರಾಮಾಗಿರ್ತಾರೆ, ಅವ್ರಿಗೇನ್ ಕೆಲಸ? ನಮ್ಮಲ್ಲಿ ಇದೊಂದು ಸ್ಟೀರಿಯೋಟೈಪ್ ಬೆಳೆದಾಗಿದೆ. ಈ ಸ್ಟೀರಿಯೋಟೈಪ್ ನ ಹೊಡಿಬೇಕಾಗಿದೆ ಇವತ್ತಿನ ದಿನ. ಪ್ರತಿಯೊಬ್ಬ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವತಾರವಾಗಬೇಕಾಗಿದೆ. ಹಿಂದೂ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಯಾರು ಅಂದ್ರೆ ಅವ್ರು ಕೇವಲ ಲಕ್ಷ್ಮಿ ಅಲ್ಲ, ತಾಯಿ ದುರ್ಗೆಯ, ತಾಯಿಯ ಕಾಳಿಯ ಅವತಾರ ಅಂತ ಆರಾಧಿಸಬೇಕಾಗಿದೆ ಇವತ್ತು ನಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳನ್ನ. ಲವ್ ಜಿಹಾದ್ ಯಾಕೆ ನಡೆಯುತ್ತೆ ಅಂದ್ರೆ, ಮೊನ್ನೆ ಒಬ್ಬ ಲವ್ ಜಿಹಾದ್ಗೆ ಬಲಿಯಾದಂತ ಒಬ್ಬ ಹೆಣ್ಣು ಮಕ್ಕಳ ಕೌನ್ಸಿಲಿಂಗ್